ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ಗೆ ಇವಾಗ ಹೊಸದಾಗಿ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಬೀಳಾಗಿದೆ. ಸೊ ಎಲ್ಲ ವಿಧದ್ದು ಯಾವಾಗ ಹೊಸದಾಗಿ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೋಬೋದು. ಸೊ ನಿನ್ನೆ ಒಂದು ಫೈನಲ್ ಎಲಿಜಿಬಿಲಿಟಿ ಲಿಸ್ಟ್ನ ಬಿಟ್ಟಿದ್ರು, ಮತ್ತು ಅದರಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಆ ಎಲ್ಲ ಕ್ಯಾಂಡಿಡೇಟ್ ಇವತ್ತಿಂದ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ. ಮತ್ತು ಅದರಲ್ಲಿ ಒಂದು ನೋಟ್ನ ಕೊಟ್ಟಿದ್ದರು. ಅಂದರೆ ಇದಕ್ಕಿಂತ ಮುಂಚೆ ಯಾರು ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಂಡಿದ್ರು ಅವರು ಹೊಸದಾಗಿ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಹಳೆದೇ ಹಾಲ್ ಟಿಕೆಟ್ನ ಕೊಡ್ಬೋದು ಹಾಗಂತ. ಬಟ್ ನಿಮಗೆ ಬೇಕಿದ್ದರೆ ಇವಾಗ ಹೊಸದಾಗಿ ಕೂಡ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಹೋಗ್ಬೋದು. ಬಟ್ ನೀವು ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದು ಅದನ್ನು ಪ್ರಿಂಟ್ ತೊಗೊಂಡಿದ್ರೆ ಮತ್ತು ನಿಮಗೆ ಇವಾಗ ಮತ್ತೊಮ್ಮೆ ಹಾಲ್ ಟಿಕೆಟ್ ಡ್ರಾ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಸೊ ಹಳೇದು ಕೂಡ ನೀವು ತೊಗೊಂಡು ಹೋಗ್ಬೋದು. ಬಟ್ ಇವಾಗ ನಾನು ಎರಡನ್ನೂ ಟ್ರೈ ಮಾಡಿದ್ದೀನಿ, ಹೊಸ ಹಾಲ್ ಟಿಕೆಟ್ ಮತ್ತು ಹಳೆ ಹಾಲ್ ಟಿಕೆಟ್ನ ಎರಡನ್ನೂ ಡ್ರಾ ಮಾಡಿ ಟ್ರೈ ಮಾಡಿದೆ. ಬಟ್ ಎರಡು ಹಾಲ್ ಟಿಕೆಟ್ ಬರ್ತಾಯಿತ್ತು. ಸೊ ಅದರಲ್ಲಿ ಹೊಸ ಡೇಟ್ ಮೆನ್ಷನ್ ಆಗಿದೆ. ಹಾಗಾಗಿ ಇವಾಗ ನನ್ನ ಸಜೆಷನ್ ಇರೋದು, ಸೊ ನೀವು ಆಲ್ರೆಡಿ ಹಾಲ್ ಟಿಕೆಟ್ನ ಡ್ರಾ ಮಾಡಿಕೊಂಡು ಪ್ರಿಂಟ್ ತೊಗೊಂಡ್ರೂ ಕೂಡ ಏನೂ ಪರವಾಗಿಲ್ಲ. ಇವಾಗ ಮತ್ತೊಮ್ಮೆ ನೀವು ಹಾಲ್ ಟಿಕೆಟ್ನ ಹೊಸದಾಗಿ ಡ್ರಾ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಏನೇನು ಡಾಕ್ಯುಮೆಂಟ್ನ ಕೇಳಿರ್ತಾರೆ ಸೊ ಅದೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು. ಸೊ ಇವಾಗ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಎಲ್ಲಿ ಹೋಗಿ ನೀವು ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೋಬೇಕು ಹಂಗಂತ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದರೆ ಸೊ ನಾನು ಕೂಡ ಇವಾಗ ನಿಮಗೆ ಲೈವಾಗಿ ತೋರಿಸ್ತೀನಿ. ಸೊ ಫಸ್ಟಿಗೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಅಂದರೆ ನಾವು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ನ ಎಲ್ಲಿ ಅಪ್ಲೋಡ್ ಮಾಡಿದ್ವಲ್ಲ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಅದಾಂತರ ಇಲ್ಲಿ 3 ಲೈನ್ ಕಾಣುತ್ತೆ ನಿಮಗೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನಿಮಗೆ ಒಂದು ಲಾಗಿನ್ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿ CET ನಂಬರ್ ಮತ್ತು ಕ್ಯಾಪ್ಚನ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ಇಲ್ಲಿ ಜಸ್ಟ್ ನೀವು CET ನಂಬರ್ನ ಎಂಟರ್ ಮಾಡಬೇಕು. ಸೊ ನಿಮ್ಮ ಹತ್ರ ಇವಾಗ 2 ನಂಬರ್ ಇದೆ, CET ಅಪ್ಲಿಕೇಶನ್ ನಂಬರ್ ಮತ್ತು CET ನಂಬರ್ ಅಂತ. ಸೊ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟರ್ ಮಾಡೋದು ಅವಶ್ಯಕತೆ ಇಲ್ಲ, ಜಸ್ಟ್ CET ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಡೀಟೇಲ್ನ ಎಂಟರ್ ಮಾಡಿದ ನಂತರ ನೀವು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವಾಗ OTP ಆಪ್ಷನ್ ಬರ್ತಾ ಇಲ್ಲ. ಸೊ ನೀವು ಡೈರೆಕ್ಟಾಗಿ CET ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟ್ ಪೇಜ್ಗೆ ತೊಗೊಂಡೋಗುತ್ತೆ. ಇದಕ್ಕಿಂತ ಮುಂಚೆ OTP ಆಪ್ಷನ್ ಇತ್ತು, ಬಟ್ ತುಂಬ ಜನ ವಿದ್ಯಾರ್ಥಿಗಳಿಗೆ ಅದು ತುಂಬ ತೊಂದರೆ ಆಗ್ತಿತ್ತು. ಹಾಗಾಗಿ ಇವಾಗ OTPಯನ್ನು ರಿಮೂವ್ ಮಾಡಿದ್ದಾರೆ. ಡೈರೆಕ್ಟಾಗಿ ನೀವು ಈ ಒಂದು ಪೇಜ್ಗೆ ಬರ್ಬೋದು. ಸೊ ಮೇಲ್ಗಡೆ ನಿಮಗೆ ಕೆಲವು ಡೀಟೇಲ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಕಿದ್ದರೆ ಅದನ್ನು ಚೆಕ್ ಮಾಡ್ಕೋಬೋದು. ಮತ್ತು ಇವಾಗ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಮೇಲ್ಗಡೆ ನಿಮ್ಮದು ಎಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ. ಸೊ ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಬಂದು ನಿಮ್ಮದು ಯೂನಿವರ್ಸಿಟಿ ಆಗಿರ್ಬೋದು, ಎಕ್ಸಾಮ್ ಸೆಂಟರ್ ಆಗಿರ್ಬೋದು, ಮತ್ತು ಡೇಟ್ ಆಫ್ ಎಕ್ಸಿಮಿಷನ್ ಆಗಿರ್ಬೋದು, ಮತ್ತು ಟೈಮಿಂಗ್ ಕೂಡ ಆಗಿರ್ಬೋದು. ಸೊ ಇದೆಲ್ಲವನ್ನು ಕರೆಕ್ಟಾಗಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಮಗೆ ಹೊಸ ಡೇಟ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಹಳೆ ಕ್ಯಾಂಡಿಡೇಟ್ ಆಗಿರ್ಬೋದು ಮತ್ತು ಹೊಸ ಕ್ಯಾಂಡಿಡೇಟ್ ಆಗಿರ್ಬೋದು ಎಲ್ರಿಗೂ ಈ ಒಂದು ಡೇಟ್ನ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಕೆಲವು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅದರಲ್ಲಿ ಸಿಂಪಲಾಗಿ ಹೇಳಿರ್ತಾರೆ. ಸೊ ನೀವು ಅದನ್ನು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಬಟ್ ನೀವು ಎಕ್ಸಾಮ್ ಇದ್ದಾಗ ಸ್ವಲ್ಪ ಮುಂಚೆನೇ ಹೋಗಬೇಕಾಗುತ್ತೆ. ಆದರೆ ನಿಮಗೆ ಎಕ್ಸಾಮ್ 9 ಗಂಟೆಗೆ ಇದ್ದರೆ ನೀವು 8 ಗಂಟೆಗೆ ಅಲ್ಲಿ ಇರಬೇಕಾಗುತ್ತೆ. ಮತ್ತು ನೀವು ಹಾಲ್ ಟಿಕೆಟ್ ಜೊತೆಗೆ ಎಕ್ಸಾಮ್ಗೆ ಹೋಗಬೇಕಾದ್ರೆ ಒಂದು CET ಹಾಲ್ ಟಿಕೆಟ್ ಕೂಡ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಒಂದು ಯಾವುದಾದ್ರೂ ಒರಿಜಿನಲ್ ID ಕಾರ್ಡ್ ಕೂಡ ತೊಗೊಂಡೋಗ್ಬೇಕು. ಒಂದು ಅಗ್ರಿಕಲ್ಚರ್ ಹಾಲ್ ಟಿಕೆಟ್, ಒಂದು CET ಹಾಲ್ ಟಿಕೆಟ್ ಮತ್ತು ಒಂದು ಒರಿಜಿನಲ್ ID ಕಾರ್ಡ್ನ ತೊಗೊಂಡೋಗ್ಬೇಕಾಗುತ್ತೆ. ಸೊ ಈ 3 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಾನು ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಹೇಳಿದ್ದೀನಿ. ಸೊ ಇದೇ ಥರ ನೀವು ಹಾಲ್ ಟಿಕೆಟ್ನ ಡ್ರಾ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಇಟ್ಕೊಂಡಿರಿ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ಸೊ ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ತುಂಬ ಜನ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋದಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.